ಮಹಾಲಯ ಅಮಾವಾಸ್ಯೆ ಯಾಕೆ ಆಚರಿಸುತ್ತಾರೆ? ಈ ಹಬ್ಬ ಆಚರಿಸುವುದರಿಂದ ಪೂರ್ವಜರಿಗೆ ಏನು ದೊರೆಯುತ್ತದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ಪ್ರೇರಣಾ ಚಾನೆಲ್ಗೆ ಸ್ವಾಗತ. ಮಹಾಲಯ ಅಮಾವಾಸ್ಯೆಯು ಮುಖ್ಯವಾಗಿ ಪೂರ್ವಜರಿಗೆ ಸಮರ್ಪಿತವಾಗಿದೆ. ಮಹಾಲಯ ಅಮಾವಾಸ್ಯೆಯನ್ನು ಸರ್ವಪಿತೃ ಅಮಾವಾಸ್ಯೆ, ಪಿತೃಮೋಕ್ಷ ಅಮಾವಾಸ್ಯೆ ಅಥವಾ ಪಿತೃ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. 16 ದಿನಗಳ ಸುದೀರ್ಘ ಶ್ರಾದ್ದ ಆಚರಣೆಗಳ ಕೊನೆಯ ದಿನವಾಗಿದೆ. ಈ ದಿನವು ನವರಾತ್ರಿ ಉತ್ಸವ ಮತ್ತು ದುರ್ಗಾ ಪೂಜೆಯ ಆರಂಭವನ್ನು ಸೂಚಿಸುತ್ತದೆ. ಪಿತೃ ಅಥವಾ ಪೂರ್ವಜರಿಗೆ ಪ್ರಾರ್ಥನೆ ಸಲ್ಲಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಜನರು ಕಲ್ಯಾಣ ಮತ್ತು ಸಮೃದ್ಧಿಗಾಗಿ ಪಿತೃಪಕ್ಷದ ಸಮಯದಲ್ಲಿ ವಿವಿಧ ಆಚರಣೆಗಳನ್ನು ಮಾಡುತ್ತಾರೆ. ಪಿತೃಪಕ್ಷದ ಕೊನೆಯ ದಿನದಂದು ಪಿತೃತರ್ಪಣ ಮತ್ತು ಪಿಂಡದಾನವನ್ನು ಮಾಡುವುದರಿಂದ ಪೂರ್ವಜರು ಮೋಕ್ಷವನ್ನು ಪಡೆಯುತ್ತಾರೆ ಮತ್ತು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತರಾಗುತ್ತಾರೆ ಎಂದು ನಂಬಲಾಗಿದೆ. ಒಬ್ಬ ವ್ಯಕ್ತಿಯು ಮೊದಲ 15 ದಿನಗಳಲ್ಲಿ ತಮ್ಮ ಪೂರ್ವಜರಿಗೆ ಶ್ರಾದ್ದವನ್ನು ಮಾಡಲು ಸಾಧ್ಯವಾಗದಿದ್ದರೆ ಅಥವಾ ಅವರು ಮರಣ ವಾರ್ಷಿಕೋತ್ಸವದ ದಿನಾಂಕವನ್ನು ಮರೆತರೆ ನಂತರ ಸರ್ವಪಿತೃ ಮೋಕ್ಷ ಅಮಾವಾಸ್ಯೆ ದಿನದಂದು ತರ್ಪಣ ಮಾಡಬಹುದು ಎಂದು ಹಿಂದೂ ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದು ಪಿತೃಲೋಕ ಎಂದು ಕರೆಯಲ್ಪಡುವ ಎಲ್ಲ ಪೂರ್ವಜರು ತಮ್ಮ ಲೋಕಕ್ಕೆ ಹಿಂದಿರುಗುವ ದಿನವಾಗಿದೆ ಮತ್ತು ಜನರು ಯಾವುದೇ ದಿನ ಶ್ರಾದ್ದವನ್ನು ಮಾಡದಿದ್ದರೆ ಪೂರ್ವಜರು ದುಃಖದಿಂದ ಹಿಂದಿರುಗುತ್ತಾರೆ ಮತ್ತು ಅವರನ್ನು ಶಪಿಸುತ್ತಾರೆ. ಅದಕ್ಕಾಗಿ ಕೆಲವರು ಪಿತೃದೋಷದಿಂದ ಬಳಲುತ್ತಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪೂರ್ವಜರು ಯಾವುದೇ ತಪ್ಪುಗಳನ್ನು ಮಾಡಿದರೆ ಅದು ಅವರ ಮಕ್ಕಳ ಜಾತಕದಲ್ಲಿ ಪಿತೃದೋಷ ಎಂದು ಪ್ರತಿಬಿಂಬಿಸುತ್ತದೆ ಎಂದು ಉಲ್ಲೇಖಿಸಲಾಗಿದೆ. ಅದಕ್ಕಾಗಿಯೇ ಅವರು ವಿವಿಧ ಸಮಸ್ಯೆಗಳು ಮತ್ತು ಅಡೆತಡೆಗಳಿಂದ ಬಳಲುತ್ತಿದ್ದಾರೆ. ಈ ಆತ್ಮಗಳು ಮೋಕ್ಷವನ್ನು ಪಡೆಯುವುದಿಲ್ಲ ಮತ್ತು ಶಾಂತಿಗಾಗಿ ಅಲೆದಾಡುತ್ತವೆ. ಅದಕ್ಕಾಗಿಯೇ ಜನರು ತಮ್ಮ ಪೂರ್ವಜರು ಮೋಕ್ಷವನ್ನು ಪಡೆಯಲು ಮತ್ತು ಭಗವಾನ್ ವಿಷ್ಣುವಿನ ನಿವಾಸದಲ್ಲಿ ನೆಲೆಸಲು ಅಮಾವಾಸ್ಯೆಯ ದಿನದಂದು ಪಿತೃತರ್ಪಣ ಪಿಂಡದಾನವನ್ನು ಮಾಡಲು ಸಲಹೆ ನೀಡುತ್ತಾರೆ. ಈ ಆಚರಣೆಗಳನ್ನು ಮಾಡುವವರು ಅವರ ಪೂರ್ವಜರು ತಮ್ಮ ಪಿತೃಲೋಕಕ್ಕೆ ಸಂತೋಷದಿಂದ ಹಿಂದಿರುಗುತ್ತಾರೆ ಮತ್ತು ತಮ್ಮ ಮಕ್ಕಳಿಗೆ ಉತ್ತಮ ಆರೋಗ್ಯ, ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಶೀರ್ವದಿಸುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಪ್ರೇರಣಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.